ಲೋಕಸಭಾ ಚುನಾವಣೆಯಲ್ಲಿ ಸೋತರು ಭರ್ಜರಿ ಗಿಫ್ಟ್. ಸೋತ ತಮ್ಮನಿಗೆ ಕೊಟ್ರು ಗುಡ್ ನ್ಯೂಸ್. ಡಿಕೆ ಸುರೇಶ್ ಸೋಲಿಸಿ ಬಂಡೆ ನಿದ್ದಿಗೆಡಿಸಿದ ಎಚ್ಡಿಕೆಗೆ ತಿರುಗೇಟು ನೀಡಲು ಬಂಡೆ ಬ್ರದರ್ಸ್ ಪ್ಲಾನ್. ಡಿಕೆಶಿಯಿಂದ ಪದೇ ಪದೇ ಚನ್ನಪಟ್ಟಣ ಭೇಟಿ. ಚನ್ನಪಟ್ಟಣಕ್ಕಾಗಿ ಸಹೋದರನಿಗೆ ಡಿಸಿಎಂ ಡಿಕೆಶಿ ಗಿಫ್ಟ್. ಸುರೇಶ್ಗೆ ಬಗರ್ ಹುಕುಂ ಸಾಗುವಳಿ ಸಕ್ರಮ ಸಮಿತಿ ಅಧ್ಯಕ್ಷ ಸ್ಥಾನ. ಸರ್ಕಾರದಿಂದ ಸಮಿತಿ ಅಧ್ಯಕ್ಷರಾಗಿ ಡಿಕೆ ಸುರೇಶ್ ನೇಮಕ. ಶತಾಯ ಗತಾಯ ಗೆದ್ದು ಸೇಡು ತೀರಿಸಿಕೊಳ್ಳಲು ಮುಂದಾದ ಡಿಕೆ ಬ್ರದರ್ಸ್. ಚನ್ನಪಟ್ಟಣದಲ್ಲಿ ಸೇರಿಗೆ ಸವ್ವಾ ಸೇರು ಎಂದ ಬಂಡೆ ಬ್ರದರ್ಸ್. ಲೋಕಸಭಾ ಚುನಾವಣೆಯಲ್ಲಿ ಸೋತರೂ ಸಹ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರಂತೆ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಅವರಿಗೆ. ಸೋತ ತಮ್ಮನಿಗೆ ಅಣ್ಣ ಕೊಟ್ಟಿದ್ದಾರೆ ಗುಡ್ ನ್ಯೂಸ್. ಬಂಡೆ ಬ್ರದರ್ಸ್ ಅನ್ನ ಸೋಲಿಸಿದಂತ ಎಚ್ಡಿಕೆಗೆ ತಿರುಗೇಟು ನೀಡಲು ಬಂಡೆ ಬ್ರದರ್ಸ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಡಿಕೆಶಿ ಪದೇ ಪದೇ ಚನ್ನಪಟ್ಟಣವನ್ನ ಭೇಟಿಯಾಗ್ತಿದ್ದಾರೆ. ಚನ್ನಪಟ್ಟಣಕ್ಕಾಗಿ ಸಹೋದರನಿಗೆ ಡಿಸಿಎಂ ಡಿಕೆಶಿ ಗಿಫ್ಟ್ ನೀಡಲಿದ್ದಾರೆ. ಸುರೇಶ್ಗೆ ಬುಗರ್ ಹುಕುಂ ಸಾಗುವಳಿ ಸಕ್ರಮ ಸಮಿತಿ ಅಧ್ಯಕ್ಷ ಸ್ಥಾನ ನೀಡಲಾಗ್ತಿದೆ. ಸರ್ಕಾರದಿಂದ ಸಮಿತಿ ಅಧ್ಯಕ್ಷರಾಗಿ ಡಿಕೆ ಸುರೇಶ್ ನೇಮಕ. ಶತಾಯ ಗತಾಯ ಗೆದ್ದು ಸೇಡು ತೀರಿಸಿಕೊಳ್ಳಲು ಮುಂದಾಗಿದ್ದಾರೆ ಡಿಕೆ ಬ್ರದರ್ಸ್. ಚನ್ನಪಟ್ಟಣದಲ್ಲಿ ಸೇರಿಗೆ ಸವ್ವಾ ಸೇರು ಎಂದ ಬಂಡೆ ಬ್ರದರ್ಸ್. ಸಮಿತಿಯ ಅಧ್ಯಕ್ಷರಾಗಿ ಸರ್ಕಾರ ನೇಮಕ ಮಾಡಿದೆ ನನ್ನನ್ನು. ಸೊ ಹಾಗಾಗಿ ಇವತ್ತು ಮೊದಲನೇ ಮೀಟಿಂಗ್ ಎಲ್ಲ ಮಾಡಿದ್ದೀವಿ. ಸೊ ಸರ್ಕಾರ ಹೊಸದಾಗಿ ಒಂದಷ್ಟು ನಿಯಮಗಳನ್ನು ರೂಪಿಸಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೂ ಸ್ವಲ್ಪ ಮಾಹಿತಿ ಕಡಿಮೆ ಇದೆ. ಸೊ ಯಾವ ರೀತಿಯಾಗಿ ಭೂ ಮಂಜೂರಾತಿಯನ್ನು ಮಾಡಬೇಕು, ಹೊಸದಾಗಿ ಹೊಸ ಆ್ಯಪನ್ನು ಭೂಮಿನಲ್ಲಿ ತಯಾರು ಮಾಡಿದ್ದಾರೆ, ಈಶಾನ್ಯ ಆ್ಯಪ್ ಜೊತೆ ಜೋಡಿಸಿ. ಸೊ ಅದನ್ನೆಲ್ಲನೂ ಕೂಡ ಟ್ರೈನಿಂಗ್ ಕೊಡೋಕ್ಕೆ ಕೇಳಿದ್ದೀವಿ. ಸೊ ಟ್ರೈನಿಂಗ್ ಕೊಟ್ಟ ಆದಮೇಲೆ ಸಮಿತಿ ಮುಂದೆ ಸಭೆ ಅರ್ಜಿಗಳು ಫಾರಂ 53 ಮತ್ತು 57 ಯಾರಾದ್ರೂ ಅರ್ಜಿ ಬಾಕಿ ಇದೆ, ಯಾರಿಗೆ ಅರ್ಹತೆ ಇದೆ ಮಂಜೂರು ಮಾಡಲಿಕ್ಕೆ, ಅವ್ರಿಗೆ ನಿಯಮಾವಳಿ ಪ್ರಕಾರ ಪಟ್ಟಣ ವ್ಯಾಪ್ತಿಯನ್ನು ಹೊರತುಪಡಿಸಿ 5 ಕಿಲೋಮೀಟರ್ ವ್ಯಾಪ್ತಿಪಡಿಸಿ ಹೊರಗಡೆ ಇರೋಕ್ಕೆ ಮಂಜೂರಾತಿ ಮಾಡಲಿಕ್ಕೆ ಅವಕಾಶ ಇದೆ. ಅವರೆಲ್ಲರಿಗೂ ಕೂಡ ಸ್ಥಳ ಪರಿಶೀಲನೆ ಮಾಡಿ ಯಾರು ಕಾನೂನುಬದ್ಧವಾಗಿ ವ್ಯವಸಾಯ ಮಾಡ್ತಾ ಇದ್ದಾರೆ ಅವರಿಗೆ ಮಂಜೂರು ಮಾಡಲಿಕ್ಕೆ ಹೊಸ ಸಮಿತಿ ಸಂಪೂರ್ಣವಾಗಿ ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು.